ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಓಯ್ ನೆಕ್ಸ್ಟ್ ಬಂದು ಭೀಮ್ ನಮಾಸ್ ಏನು ಕೊಡಿಸ್ತು? ಟ್ರೈನು. ಏನು ಟ್ರೈನು? ಪ್ಲ್ಯಾಟ್ಫಾರ್ಮ್ ಟ್ರೈನ್. ಯಾವ ಜನ ನಿಮ್ಮೂರಿಗೆ ಟ್ರೈನ್ ಇಲ್ವಲ್ಲ, ಟ್ರೈನ್ ಕೊಡಿಸ್ತೀನಿ. ಡೈಲಿ ನಿಮ್ಮೂರಿಗೆ ಟ್ರೈನೇ ಕೊಡೋಣ. ಡೈಲಿ ಯಾಕೊಂಡ್ವಿ ಎಲ್ಲ ನಿಮ್ಮೂರಿಗೆ ಹೋಗ್ಬೇಕು ಅನ್ಸ್ದಾಗ ಟ್ರೈನೇ ಕೊಡೋಣ. ಬೇಡ, ಅವ್ನಿಗೆ ಏನು ಅನ್ಸಲ್ಲ. ಹೇಳ್ರಿ ಏನು ಗಿಫ್ಟು? ಏನಿಲ್ಲ ಅಷ್ಟೇ. ಆ್ಯನಿವರ್ಸರಿಗೂ ಗಿಫ್ಟ್ ಕೊಡಲಿಲ್ಲ, ಬರ್ಡೇಗೂ ಗಿಫ್ಟ್ ಕೊಡಲಿಲ್ಲ, ಎಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಿದ್ದೀರಾ. ಏನು ಕೊಡಿಸ್ತೀರಾ ಭೀಮ್ ನಮಾಶೆಗೆ? ಏನು ಗೊತ್ತಾ, ಸುಮ್ಮನೆ ಕಾಲು ತೊಳಸ್ಕೋಬಾರ್ದು ಗೊತ್ತಾ. ಅಟ್ಲೀಸ್ಟ್ ದುಡ್ಡಾದರೂ ಕೊಡ್ತಾರೆ. 5,000 50,000 ಒಂದು ಸೊನ್ನೆ ಕಮ್ಮಿ. 500 ರೂಪಾಯಿ. ದೊಡ್ಡದಾಗಿ ಏನಾದ್ರು ಸರ್ಪ್ರೈಸ್ ಕೊಡಲ್ವಾ? ಗಿಫ್ಟ್ ತಂದು ಗೋಲ್ಡ್ ಈ ರೀತಿ ಹೆಂಗೋ ಗೋಲ್ಡ್ ರೇಟ್ ಕಮ್ಮಿ ಆಗಿದೆ. ಇವಳೇ ದೊಡ್ಡ ಗಿಫ್ಟ್ ನನಗೆ ಸಾಕು. ನಾನಿವಾಗ ಓಟ್ಸ್ ತಿಂತಾಯಿದ್ದೀನಿ. ಬನಾನಾ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮ್ಯಾಂಗೋನೂ ಆ್ಯಡ್ ಮಾಡ್ಕೋಬೋದು, ಪಪಾಯ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಪಪಾಯನ ತುಂಬ ಚೆನ್ನಾಗಿರುತ್ತೆ. ಬಟ್ ಪಪಾಯ ತುಂಬ ಚೆನ್ನಾಗಿ ಹಣ್ಣಾಗಿ ಫುಲ್ ಸ್ವೀಟಾಗಿದ್ದರೆ ಬೈಟ್ಗೂ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಆಪಲ್ ಯಾವತ್ತೂ ಆ್ಯಡ್ ಮಾಡ್ಕೊಂಡಿದ್ದೆ. ನನಗೆ ಆಪಲ್ಲು ದಾಳಿಂಬೆ ಅಂದ್ರೇ ಆಗೋಲ್ಲ. ಬಟ್ ಅದೇ ಹೆಲ್ತಿ. ಪ್ರೆಗ್ನೆನ್ಸಿ ಟೈಮಲ್ಲಿ ತಿಂತಿದ್ದೆ, ಬಟ್ ಆಫ್ಟರ್ ಡೆಲಿವರಿ ಅಂತೂ ನಾನು ತಿಂದೇ ಇಲ್ಲ ಬಿಡಿ. ಇನ್ನೊಂದು ಏನಂದರೆ ಪಪಾಯ ಚೆನ್ನಾಗಿ ತಿಂತೀನಿ, ಮ್ಯಾಂಗೋ ಚೆನ್ನಾಗಿ ತಿಂತೀನಿ, ಈ ಥರ ಬನಾನಾ ಚೆನ್ನಾಗಿ ತಿಂತೀನಿ ಅಷ್ಟೇ. ವಾಟರ್ ಮೆಲನ್ ತುಂಬ ಇಷ್ಟ ಆಗುತ್ತೆ, ಅದನ್ನು ಚೆನ್ನಾಗಿ ತಿಂತೀನಿ. ಇಷ್ಟೇ. ನನಗೆ ಜಾಸ್ತಿ ಫ್ರೂಟ್ಸಲ್ಲೂ ತುಂಬ ಚೂಸಿ ಎಲ್ಲ ಫ್ರೂಟ್ಸೂ ಇಷ್ಟ ಆಗೋಲ್ಲ. ಬಟ್ ಹಂಗೆ ಮಾಡಬಾರ್ದು. ನಾನು ಎಲ್ದಿರೋದು ಬಿಟ್ಟು ಬೇರೆದೆಲ್ಲ ತಿಂತೀನಿ. ಪಪಾಯ ಮಾತ್ರ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಇವತ್ತು ಹಾಲು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ರಂಜಿತ್ ಮದುವೆಗೆ ಹೋದ್ರು, ನಾವು ಸಂಜೆ ರೆಡಿಯಾಗಿ ಹೋಗಬೇಕು. ಅವಾಗ ಬರ್ತಾರೆ ಅವರೇ ಕರ್ಕೊಂಡು ಹೋಗೋದಕ್ಕೆ. ಚೆನ್ನಾಗಿದೆ. ಎಷ್ಟು ಸತಿ ಹೇಳಿದ್ರು ಸಾಲದು ಚೆನ್ನಾಗಿದೆ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಮೇಯ್ನ್ಲಿ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಓಟ್ಸ್ನ ತೊಗೋತಿಲ್ಲ. ತುಂಬಾ ಸುಸ್ತಾಗ್ತಿರುತ್ತೆ ಮಾರ್ನಿಂಗ್ ಟೈಮ್ ಆಗಿರ್ಬೋದು. ಅಫ್ಕೋರ್ಸ್ ಫೀಡಿಂಗ್ ಜರ್ನಿಯಲ್ಲಿ ಸುಸ್ತಾದೇ ಆಗುತ್ತೆ. ಈ ಥರ ನಾವು ಮಾರ್ನಿಂಗೇ ಸ್ವಲ್ಪ ಹೆಲ್ದಿ ಬ್ರೇಕ್ಫಾಸ್ಟ್ ತೊಗೊಳೋದ್ರಿಂದ ಕಂಪ್ಲೀಟ್ ಡೇ ಆ್ಯಕ್ಟಿವ್ ಆಗಿರ್ಬೋದು. ಅದಕ್ಕಾಗಿ ನಾನು ತೊಗೋತೀನಿ. ಇದರಲ್ಲಿ ನಟ್ಸ್ ಎಲ್ಲ ಹಾಕೋಬೋದು. ಡ್ರೈ ಫ್ರೂಟ್ಸ್ ನನ್ನ ಹತ್ರ ಇಲ್ಲ. ಡ್ರೈ ಫ್ರೂಟ್ಸ್ ತೊಗೊಬರ್ಬೇಕು. ಮೊನ್ನೆ ವಿಶಾಲ್ ಮಾರ್ಟಲ್ಲಿ ನೋಡಿದೆ, ನನಗೆ ಯಾಕೋ ಅಲ್ಲಷ್ಟು ಇಷ್ಟ ಆಗಲಿಲ್ಲ. ನೋಡೋಣ ನೆಕ್ಸ್ಟು ಆನ್ಲೈನಲ್ಲಾದರೂ ಆನ್ಲೈನಲ್ಲೂ ಅಷ್ಟು ಇಷ್ಟ ಆಗೋಲ್ಲ. ಡ್ರೈ ಫ್ರೂಟ್ ಹೌಸ್ ಅಂತಲೇ ಡ್ರೈ ಫ್ರೂಟ್ ಶಾಪೇ ಸಪ್ರೇಟ್ ಇರುತ್ತಲ್ಲ, ಅಲ್ಲೋಗಿ ತೊಗೋಬೇಕು. ಪ್ರಾಪರ್ ಇಂಟ್ರೋ ತೊಗೊಂಡೇ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ. ಏನಂದರೆ ಇವತ್ತು ಈವ್ನಿಂಗ್ ರಿಸೆಪ್ಷನ್ಗೆ ಓಡಬೇಕಿತ್ತಲ್ವ, ಅದಕ್ಕೆ ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ಮಾರ್ನಿಂಗಿಂದ ಕಂಪ್ಲೀಟು ಬ್ಯುಸಿ. 2-3 ವೀಡಿಯೋ ಶೂಟ್ ಮಾಡೋದಿತ್ತು, ಎಲ್ಲನೂ ಮಾಡಿಕೊಂಡೆ. ಸೀರೆ ಉಟ್ಕೊಳ್ಳೋದಕ್ಕೂ ಕೂಡ ಟೈಮ್ ಇರಲಿಲ್ಲ, ಅರಿಬರಿಲೇ ರೆಡಿಯಾಗಿದ್ದೀವಿ. ಪ್ಲೇಟಿಂಗ್ ನೀವೇ ನೋಡ್ತಿರ್ಬೋದು, ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೀರಿಯಸ್ಲಿ ಟೈಮ್ ಇರಲಿಲ್ಲ ಆಯಿತಾ. ಸೊ ಹೇಗೋ ಒಂದಾಗುತ್ತೆ ಅಂತೇಳಿ ಪಟ ಮಾಡ್ಕೊಬಿಟ್ಟೆ. ನನ್ನ ಮಗಳು ನೋಡಿ ಇಲ್ಲಿ ಫ್ರಾಕ್ ನೆಕ್ತಿದ್ದಾಳೆ. ಆ್ಯಂಡ್ ಈ ಫ್ರಾಕ್ ಲೆಂಕ್ನ ತುಂಬ ಜನ ಕೇಳಿದ್ದೀರಾ. ಇದು ನಾನು ಪೀಕೋದಲ್ಲಿ ತೊಗೊಂಡಿದ್ದು. ನಾನು ಅವಾಗೂ ಕೂಡ ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ. ಬಟ್ ಸ್ಟಿಲ್ ರೀಸೆಂಟಾಗಿ ನೋಡ್ತಿರ್ತೀರಲ್ವ ವ್ಲಾಗ್ಸು, ಅವ್ರು ಕೇಳಿದ್ದೀರಾ ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದು ನೋಡಿ. ವಿಹಾದು ಮಿನಿ ವ್ಲಾಗಲ್ಲಿ ಹಾಕಿದ್ದೆ, ವಿಹಾ ಅಕೌಂಟಲ್ಲಿ. ಆ್ಯಂಡ್ ನಾನು ಕೂಡ ಪೋಸ್ಟ್ ಹಾಕಿದ್ದೆ, ಅದ್ರಲ್ಲಿ ನೋಡಿ ಕೇಳಿದ್ರಿ. ನನ್ನ ಮಗಳು ನೋಡಿ ಕಾರ್ ಹತ್ತಿದ ತಕ್ಷಣ ಪಕ್ಕ ಅವಳು ಮಲಗ್ತಾಳೆ. 15 ಮಿನಿಟ್ಸ್ ಜರ್ನಿ ಆದರೂ ಪರವಾಗಿಲ್ಲ, ಅವಳು ಮಲಗಿರ್ತಾಳೆ. ಮತ್ತು ಕಾರ್ ಇಳಿಬೇಕಾದ್ರೆ ಎದ್ದೊಳ್ತಾಳೆ. ಹೆಂಗೆ ಅಳ್ತಿದ್ದಾಳೆ ನೋಡಿ. ಅಲ್ಲಿ ಹೋಗಿದ ತಕ್ಷಣ ಹೊಸಬ್ರೆಲ್ಲ ಎತ್ಕೊತಿದ್ರ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ತುಂಬಾ ಹತ್ಲು ಬಿಡಿ. ಅವಳವತ್ತು ಒಂದು 1/2 hour ಕಂಟಿನ್ಯೂಸ್ ಆಗಿ ಹತ್ತಿದ್ದಾಳೆ. ನಾನು ಸ್ಟೋರಿ ಹೇಳ್ಕೊಂಡು ಹೋಗಿದ್ದೀನಿ. ನಾವು ಸ್ವಲ್ಪ ಹೋಗಿದ ತಕ್ಷಣ ಫೋಟೋಸ್ ವೀಡಿಯೋಸ್ ತೆಗೆಸ್ಕೊಬಿಟ್ವಿ. ಇವಾಗ ತೊಗೊಂಡಿದ್ದು ಫೋಟೋಸ್ ವೀಡಿಯೋಸೇ. ಮತ್ತು ನಾವು ಲಾಸ್ಟಲ್ಲಿ ಮನೆಗೆ ಓಡ್ಬೇಕಾದ್ರೆ ತೊಗೊಂಡ್ವಿ. ರಂಜಿತ್ ಪಪ್ಪ ಆಚೆ ಕಡೆ ಕರ್ಕೊಂಡು ಹೋಗೋದು, ಸಮಾಧಾನ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಕೆಳಗಡೆ ರೂಮ್ಸ್ ಇದ್ವು ಆಯಿತಾ, ಗೆಸ್ಟ್ ರೂಮ್ಸ್ ಬಂದವ್ರಿಗೆಲ್ಲ ಕೊಡ್ತಾರೆ ಅಲ್ವಾ, ಅಲ್ಲಿ ಕೂಡ ಕರ್ಕೊಂಡು ಹೋಗಿದ್ವಿ. ಅಲ್ಲೂ ಸಮಾಧಾನ ಮಾಡ್ತಿದ್ವಿ. ಅಲ್ಲಿ ಆರಾಮಾಗಿದ್ಲು ರೂಮಿಗೆ ಕರ್ಕೊಂಡು ಹೋದಾಗ. ಸೊ ಅಲ್ಲೇ ಒಂದು ಮಿರರ್ ಇತ್ತು. ನಾನು ರಂಜಿತ್ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ವಿಹಾ ಅಲ್ಲೇ ಬೆಡ್ ಮೇಲೆ ಮಲ್ಕೊಂಡಿದ್ಲು. ಸ್ವಲ್ಪ ಹೊತ್ತಿದ್ದು ಮತ್ತು ನಾವು ಆಚೆ ಹೋಗಿ ಊಟಕ್ಕೆ ಕೊಟ್ಟಿದ್ದು. ನಾನು ಒಬ್ಬಳೇ ಹೋಗಿ ಊಟ ಮಾಡಿದ್ದು. ರಂಜಿತ್ ಫುಲ್ಲು
ವಿಹಾರ್ ನೋಡ್ಕೊಂಡಿದ್ದೆ ಆಯಿತು. ಅವ್ರು ಚೌಟ್ರಿಲೇ ಇರಲಿಲ್ಲ, ಆಚೆ ಹೋಗ್ಬಿಟ್ಟಿದ್ರು ಸ್ವಲ್ಪ. ಚೌಟ್ರಿ ಮುಂದೆ ಒಂದು ಸ್ಟ್ರೀಟ್ ಇತ್ತು, ಅಲ್ಲಿ ಓಡಾಡ್ತಿದ್ರು ಅವಳನ್ನ ಎತ್ಕೊಂಡು. ಅದಾದಮೇಲೆ ಅವರು ಬಂದರು, ಅವಳು ಸಮಾಧಾನ ಆದ್ಲಲ್ವ, ಕರ್ಕೊಂಡು ಬಂದರು. ಆಮೇಲೆ ಅವಳು ಲಾಸ್ಟಿಗೆ ಹೋಗ್ತಾ ಹೋಗ್ತಾ ಸರಿ ಹೋದ್ಲು. ಸ್ಟಾರ್ಟಿಂಗ್ ಸ್ವಲ್ಪ ಹೊತ್ತು ಮಾತ್ರ ತುಂಬಾ ಹತ್ಲು. ನಾನೊಬ್ಬಳೇ ಹೋಗಿ ಪಂತಿಲಿ ಕೂತ್ಕೊಂಡು ಊಟ ಮಾಡಿದ್ದಾಯಿತು. ಸೀರೆಡ್ ಲಿಂಕ್ ಕೂಡ ತುಂಬ ಜನ ಕೇಳಿದ್ದೀರಾ, ಅಂದರೆ ಅದ್ರ ಡೀಟೇಲ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ. ನಾನು ಅದನ್ನು ಆಫ್ಲೈನ್ ಶಾಪಲ್ಲಿ ನಮ್ಮ ಮಧುಗಿರಿಯಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾ ಇಷ್ಟ ನನಗೂ ವರ್ಕ್ ಸ್ಯಾರೀಸು. ಆವಾಗ ಮದುವೆ ಟೈಮಲ್ಲಿ ಪರ್ಚೇಸ್ ಮಾಡಿದ್ದೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಲೈಕ್ ತುಂಬ ಜನ ನೋಡಿ ಹತ್ತಿದ್ದಾಳೆ ಅಂತ ಹೇಳಿದ್ರು. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ಅಂದರೆ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಲ್ವ ನಿಮ್ಮ ಮಕ್ಳನ್ನ ಕರ್ಕೊಂಡು ಹೋದಾಗ, ದಯವಿಟ್ಟು ನನಗೆ ತಿಳಿಸಿ ಏನಕ್ಕೆ ವಿಹಮ್ಮ ಹತ್ತಿರ್ಬೋದು ಅಂತ. ನಿಮಗೂ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಅದೇ ಆಗಿರುತ್ತೆ. ಬಟ್ ಎಲ್ಲರೂ ಹೇಳ್ತಿರೋದು ಅಷ್ಟೊಂದು ಜನ ಒಂದೇ ಸತಿ ನೋಡೋದಲ್ವ, ಹಾಗಾಗಿ ಹತ್ತಲು ಅಷ್ಟೇ ಅಂತ. ಓನ ಕತ್ತಿದ್ದೀನ, ಓನ ಕತ್ತಿದ್ದು ಅಲ್ಲೇನು ಕತ್ತೆ, ಏನು ಕತ್ತೆ ನೀನು, ಓನ ಕತ್ತಿದ್ದು ನೀನು, ಯಾರು ಬೈದು ನಿಂಗೆ, ಎದ್ರುಕೊಂಡ ಜನ ನೋಡಿ ಎದ್ರುಕೊಂಡಮ್ಮ, ಹೊಡ್ರುಕೊಂಡ ನೀನು. ಪಾಪ ಹತ್ಲು ಹೆಂಗೆ ಹತ್ಲು ಗೊತ್ತಾ, ಸೀರಿಯಸ್ಲಿ ನಾನು ಅವಳು ಅಷ್ಟೊಂದು ಹತ್ತಿರೋದು ಫಸ್ಟ್ ಟೈಮ್ ನೋಡಿರೋದು. 15-20 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಅಳ್ತಾಳೆ. ಮತ್ತೆ ಆಚೆ ಕರ್ಕೊಂಡೋದಾಗ ಅವಳು ಸಮಾಧಾನ ಆಗಿದ್ದು. ನನ್ನ ಪ್ರಕಾರ ಅವಳು ಜನ ನೋಡಿ ಎದುರಿರ್ಬೋದು ಅಂತ ಅನ್ಸುತ್ತೆ, ಅಷ್ಟೊಂದು ಜನ ಒಂದೇ ಸತಿ ನೋಡೋದಲ್ವಾ. ರಿಸೆಪ್ಷನ್ ಚೌಟ್ರಿ ಹತ್ರ ಹೋದಾಗೂ ಸುಮ್ಮನೆ ಇದ್ಲು, ಒಳಗಡೆ ಹೋಗಿ ಒಂದು 2-3 ಮಿನಿಟ್ಸ್, ಒಂದು 5 ಮಿನಿಟ್ಸ್ ಆರಾಮಾಗಿದ್ಲು. ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡೋದು. ನನ್ನ ಪ್ರಕಾರ ಜನ ನೋಡಿ ಅಂತ ಅನ್ಸುತ್ತೆ. ಎಷ್ಟೊಂದು ಜನ ಎಕ್ಸ್ಪೀರಿಯನ್ಸ್ ಇರೋರು ಜನ ನೋಡಿ ಹತ್ತಿರೋದು, ಏನು ಟೆನ್ಷನ್ ತೊಗೋಬೇಡ್ರಿ ಅಂತ ಅಂದರು. ಡ್ರೆಸ್ ಅವಳಿಗೆ ಈ ಡ್ರೆಸ್ಗೆಲ್ಲ ಹತ್ತಿರೋಕ್ಕೆ ಚಾನ್ಸೇ ಇಲ್ಲ. ಅವಳಿಗೆ ತುಂಬಾ ಸಾಫ್ಟ್ ಆಗಿದೆ. ಅವಳು ಇದಕ್ಕೆಲ್ಲ ಅಳಲ್ಲ, ಅವಳ ಮಗಳೇ ಅಲ್ಲ ಅವಳು. ಹಂಗೆ ಅಳಂಗಿದ್ದಿದ್ರೆ ಅವಳು ಇಲ್ಲಿದ್ದಾಗಲೇ ಆಗ್ತಾಗೆ ಅಳ್ತಿದ್ಲು, ಕಾರಲ್ಲಿ ಕರ್ಕೊಂಡೋದಾಗ ಅಳ್ತಿದ್ಲು. ಇವಾಗ ನಾವು ರಿಟರ್ನ್ ಬರ್ಬೇಕಾದ್ರೆ ಅಳ್ತಿದ್ಲು, ಮನೆಗೆ ಬಂದಾಗ ಅಳಬೇಕಿತ್ತು. ನನ್ನ ಪ್ರಕಾರ ಅವಳು ಜನ ನೋಡಿ ಹತ್ತಿದ್ದಾಳೆ ಅಂತ ಅನಿಸುತ್ತೆ. ನಿಮ್ಗೆ ಏನಂತ ಅನಿಸುತ್ತೆ? ಅವಳು ಸಿಕ್ಕಾಪಟ್ಟೆ ಹತ್ಲು ಆಯಿತಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಿರ್ಬೋದು ಅಂತ ನನಗೆ ಕಮೆಂಟ್ ಮಾಡಿ. ನಾನು ನಿಜವಾಗ್ಲೂ ವೆಯ್ಟ್ ಮಾಡ್ತಿರ್ತೀನಿ. ನನಗೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಅಲ್ಲಿ ಊಟ ಮಾಡಬೇಕಾದ್ರೂ ರಂಜಿತ್ ನೀನು ಊಟ ಮಾಡೋ ನಾನು ನೋಡ್ಕೊತೀನಿ ಅಂತ ಕಳಿಸಿದ್ರು. ನಾನು ಆಲ್ರೆಡಿ ಕ್ಯಾಬ್ ಬುಕ್ ಮಾಡೋದಕ್ಕೆ ಮೊಬೈಲ್ ಇಟ್ಕೊಂಡಿದ್ದೆ ಬಿಫೋರ್ ಊಟನೇ, ಅವಳು ಹತ್ತಿದ್ದು ನೋಡಿ. ಬಟ್ ಸ್ಟಿಲ್ ಅಲ್ಲಿ ಎಲ್ಲರೂ ಊಟ ಮಾಡೋರು ನೋಡ್ಕೋತಿರ್ತಾರೆ. ಊಟ ಮಾಡಿದ ತಕ್ಷಣ ಹೊರಡಿವ ಅಂತ ಅಂದಿದ್ದಕ್ಕೆ ಹೋಗಿ ಊಟ ಮಾಡಿದೆ. ಅಲ್ಲಿ ಊಟ ಮಾಡೋಕ್ಕೂ ಆಗ್ತಾಯಿಲ್ಲ. ಇವಳದೇ ಅಲ್ಲಿ ಚೌಟ್ರಿಲಿ ಎಷ್ಟೊಂದು ಜನ ಅಳ್ತಿದ್ದಾರೆ ಮಕ್ಕಳು, ಈ ಇವಳ ಏಜರ್ ಮಕ್ಕಳು ತುಂಬ ಜನ ಬಂದಿದ್ರು. ಇಷ್ಟೊಂದು ಜನ ಅಳ್ತಿದ್ದಾರೆ. ನನಗೆ ಯಾರು ಅಳು ಸೌಂಡ್ ಕೇಳಿದ್ರು ಇವಳದೇ ನೆನಪು ಬರ್ತೈತೆ. ನನಗೆ ಏನೋ ಗೊತ್ತಿಲ್ಲ, ಇವಳದೇ ಕಣ್ಣು ತುಂಬ ಇವಳದೇ ಫೇಸ್ ತುಂಬ್ಕೊಬಿಟ್ಟಿದೆ. ಆ ಥರ ಆಗ್ಬಿಟ್ಟಿದೆ ಇವತ್ತು. ಕಷ್ಟ ಅಪ್ಪ. ಅವಳು ನಾನು ಮೇ ಬಿ ಮನೆಯಲ್ಲೇ ಇಟ್ಕೊಂಡು ಅವಳು ಜನ ನೋಡಿ ಎದುರ್ತಿದ್ದಾಳೇನೋ ಅಂತ ಅನಿಸುತ್ತೆ. ನಿಜವಾಗ್ಲೂ ಎವ್ರಿ ಡೇ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದರೂ ಕೆಳಗಡೆ ಅಕ್ಕ ಮನೆಗೆ ಹಂಗೆಲ್ಲ ಕರ್ಕೊಂಡು ಹೋಗ್ತೀನಿ. ನಾವು ಈ ನಡುವೆ ಅಂತೂ ವೀಕೆಂಡ್ ಆಚೆ ಹೋಗ್ತಾನೆ ಇರ್ತೀವಿ. ಬಟ್ ಅವಳಿಗೆ ಜನಗಳು ನೋಡಬೇಕಲ್ವ, ಇಲ್ಲಾಂದರೆ ಮಕ್ಳು ಎದ್ರುಕೊಂತಾರೆ. ಬರೀ ನನ್ನ ಫೇಸ್ ಅವ್ರ ಡ್ಯಾಡಿ ಫೇಸ್ ನೋಡಿ. ನಮ್ಮ ಮನೆಗೆ ನಮ್ಮ ಅಮ್ಮ ನಮ್ಮ ಅತ್ತೆ ಬಂದಾಗಲೇ ಅಳ್ತಿದ್ದವಳು ಎದ್ರುಕೊಂಡು. ಸೊ ಹಂಗಾಗಿ ಇನ್ಮೇಲಿಂದ ಸ್ವಲ್ಪ ನಾವು ಆ ಸ್ಟ್ರೇಂಜರ್ಸ್ ಭಯ ಅನ್ನೋದಿರಬಾರ್ದು. ಪುಕ್ಲಿ ಆಗ್ಬಿಡ್ತಾಳಿಲ್ಲ ಅಂದರೆ ಸ್ಟ್ರಾಂಗ್ ಇರಬೇಕು, ನನ್ಕೊಂಡಮ್ಮ ಸ್ಟ್ರಾಂಗ್ ಇರಬೇಕು. ಏನಂತ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರಿ ಹೋಗ್ತಾರಾ ಮಕ್ಕಳು ಹಿಂಗೇನಾ ಈ ಏಜಲ್ಲಿ? ಪ್ಲೀಸ್ ಹೇಳಿ ಆಯಿತಾ? ನನಗೆ ಎಲ್ಲರೂ ಅದನ್ನೇ ಹೇಳಿದ್ದು, ಈ ಏಜಲ್ಲಿ ಹಂಗೆ ಸ್ವಲ್ಪ ದೊಡ್ಡದಾದರೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಅಲ್ವಾ ಇಷ್ಟೊಂದು ಜನ ನೋಡಿರೋದು, ಸೊ ಹಂಗೆ ತಲೆ ಕೆಡಿಸ್ಕೊಡ ಅಂತ ನೀವು ಹೇಳಿ. ಹೂವನ ಬಂಗಾರಿ ಅಲ್ಲಿಗೂ ನಾನು ಮಿಲ್ಕ್ ತೊಗೊಂಡೋಗಿದ್ದೆ ಈ ಥರ ಎಕ್ಸ್ಪ್ರೆಸ್ ಮಾಡಿ. ಅದ್ರ ಫುಲ್ ಮಾಡ್ಕೊಂಡೋಗಿದ್ದೆ ಬಾಟ್ಲು ಫುಲ್ಲು. ಇಲ್ಲೂ ಹೋಗ್ತಾನೂ ಅದರಲ್ಲಿ ಸ್ವಲ್ಪ ಕುಡಿಸ್ಕೊಂಡು ಅಲ್ಲೂ ಹೋದ್ಮೇಲೂ ಫೀಡ್ ಮಾಡ್ತಾಯಿದ್ದೀವಿ. ಅಳ್ತಿದ್ದಾಳಲ್ಲ ಅದಕ್ಕೆ ಹಸ್ವಾಗ್ತಿದ್ಯೋ ಅಂತ. ಬಟ್ ಸ್ಟಿಲ್ ಅವಳು ಅದಕ್ಕೇನು ಅಳ್ತಿರ್ಲಿಲ್ಲ. ಯಾವುದೋ ಒಟ್ಟಿನಲ್ಲಿ ಇವಳು ಆರಾಮಾಗಿದ್ದಾಳಲ್ಲ ಇವಾಗ ಅಷ್ಟೇ ಸಾಕು. ಬಟ್ಟೆ ಚೇಂಜ್ ಮಾಡೋಣ ಮಗಳೇ, ಡ್ರೆಸ್ ಚೇಂಜ್ ಮಾಡ್ತೀನಿ. ನಾನು ನೀನು ಇಬ್ಬರೇ ಇವತ್ತು. ಡ್ಯಾಡಿ ಅಲ್ಲಿಗೆ ಹೋದ್ರು ಮದುವೆ ಮನೆಗೆ ಮಗಳೇ. ನಾನು ನೀನು ಇಬ್ಬರೇ ಇವಾಗ. ನಾನು ನೀನು ಇಬ್ಬರೇ ಮಲ್ಕೊಳ್ಳೋದು. ಡ್ಯಾಡಿ ಇನ್ನೂ ಯಾವಾಗ ಬರ್ತಾರೋ ಗೊತ್ತಿಲ್ಲ, ಇನ್ನೂ 2 ಅವರ್ಸ್ ಆಗ್ಬೋದೇನೋ ಗೊತ್ತಿಲ್ಲ. ನಾನು ನೀನು ಇಬ್ಬರೇ ಇರಬೇಕಿವಾಗ. ಓಕೆನಾ? ಮಲಗಿಸ್ಲಾ ನಿನ್ನ? ಗುಗ್ಗ ಕುಡಿದು ಪಚ್ಚಂತೆ ಬಂಗಾರಿ. ಡ್ರೆಸ್ ಚೇಂಜ್ ಮಾಡ್ತೀನಿ, ಡೈಪರ್ ಎಲ್ಲ ಚೇಂಜ್ ಮಾಡ್ತೀನಿ. ಡೈಪರ್ ಹಾಕೋದಿಲ್ಲ ಬಿಡಿ ನೈಟ್ ಟೈಮು. ಓಕೆನಾ? ನಾನು ಡ್ರೆಸ್ ಚೇಂಜ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಇವಾಗ ನನಗೆ. ಬಿಫೋರ್ 12 ನಾನು ಒಂದು ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದೀನಿ. ಸೊ ನಾನು ಇವಾಗ ಎಡಿಟ್ ಮಾಡಲೇಬೇಕು. ಶೂಟ್ ಮಾಡಿದ್ದೀನಿ ಇವತ್ತು. ಪ್ರಾಡಕ್ಟ್ ರಿಸೀವ್ ಆಗಿದ್ದು ನೆನ್ನೆ ನೈಟು. ಇವತ್ತೇ ಶೂಟ್ ಮಾಡಿ ಇವತ್ತೇ ಎಡಿಟ್ ಮಾಡಿ ಕಳಿಸ್ತಾ ಇದ್ದೀನಿ. ಅವ್ರದ್ದೇ ತಪ್ಪು, ಅವರೇ ಲೇಟಾಗಿ ಕಳಿಸಿರೋದು. ಅವ್ರದ್ದು ಬರಲಿಲ್ಲ ಅಂತ ಮತ್ತೆ ನಾನೇ ಏನೋ ಸರ್ಕಸ್ ಮಾಡಿ ಮತ್ತೆ ನಾನು ಸಪ್ರೇಟ್ ಇದರೆಲ್ಲ ಆರ್ಡ್ರ್ ಮಾಡಿಕೊಂಡು ಮಾಡ್ತಾ ಇರೋದು.
ಏನೂ ಮಾಡೋಕ್ಕಾಗಲ್ಲ, ಒಪ್ಕೊಂಡಿರ್ತೀನಿ, ಮಾಡಲೇಬೇಕಾಗುತ್ತೆ. ಅಟ್ ಎನಿ ಕಾಸ್ಟ್ ಇವಾಗ ವಿಹಾನ್ ಮಲಗಿಸಿ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡಿ ಅವ್ರಿಗೆ ಕಳಿಸ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೋತೀವಿ. ನೀನು ಮಲ್ಕೊಬಿಡು ಕಂದ. ನಾನು ರೂಮ್ ಮೆಸ್ಸಿ ತೋರಿಸ್ತೀನಿ, ನೋಡ್ತೀರಾ ಇಲ್ಲಿ ನೋಡಿ. ಟಂಟಡ ಮೆಸ್ಸಿ 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 ಕಂದಮ್ಮ, ನೀನು ಮೆಸ್ಸಿ. ಡ್ರೆಸ್ ಚೇಂಜ್ ಮಾಡ್ತೀನಿ ಫಸ್ಟ್, ಇರಿ ಅವಳು ಮಲಗಿಸ್ಬಿಡ್ತೀನಿ. ಆ್ಯಂಡ್ ಈ ಸೀರಿಯಲಿ ನಾನು ಹೇಗೆ ಕಾಣಿಸ್ತಿದ್ದೆ ಅಂತ ಹೇಳಿ ನನಗೆ, ಆಯಿತಾ? ಹೇಗೋ ಬೇಗ ಬೇಗ ಬರೀಲಿ ರೆಡಿಯಾಗಿ ಹೋಗಿದ್ದಾಯಿತು. ಬಿಕಾಸ್ ಅಷ್ಟು ಈಸಿ ಅಲ್ಲ ಸೀರೆ ಉಟ್ಕೊಳ್ಳೋದು. ಪಾಪನ ಇಟ್ಕೊಂಡು ಅವಳು ಬೇರೆ ಮಿಡಿಲಲ್ಲಿ ಅಳ್ತಿರ್ತಾಳೆ. ರಂಜಿತ್ ಬೇರೆ ಆಚೆ ಹೋಗಿದ್ದಾರೆ ಅವ್ರ ಫಾರ್ಮಲ್ಸ್ ಇಸ್ಕೊಂಬರೋದಕ್ಕೆ. ನನಗೆ ಹೆಂಗೆ ಅನ್ನಿಸ್ಬಿಡ್ತು ಆ ಮೂಮೆಂಟಲ್ಲಿ ಅಂತಂದರೆ ಎಲ್ಲೋ ಹೋಗ್ಬಿಡ ಅಂತ ಅನ್ನಿಸ್ಬಿಡ್ತು. ಬಟ್ ಸ್ಟಿಲ್ ಹೇಗೋ ಹೋಗಿ ಫೈನಲಿ ಬಂದಿದ್ದು ಕೂಡ ಆಯಿತು. ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ, ಆಯಿತಾ? ಈ ಸೀರೆ ನಂಗೆ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಹಂಗೆ ಅನಿಸುತ್ತೆ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನನಗೆ ಪ್ಲೇಟಿಂಗ್ ತುಂಬ ಚಿಕ್ಕದಾಗಿ ಬರೋಲ್ಲ, ಇಷ್ಟೇ. ನನಗೆ ನೀಟಾಗಿರಬೇಕು ಉಟ್ಕೊಂಡಾಗ ಅಷ್ಟೇ. ಡ್ರೆಸ್ ಚೇಂಜ್ ಮಾಡಿದ್ವಿ ನಾವು, ಡ್ರೆಸ್ ಚೇಂಜ್ ಮಾಡಿದ್ವಿ. ಪಾಪ ರಂಜಿತ್ ಅಂತೂ ದಾರಿಲಿ ಬರ್ತಾ, ವಿಹಾನ ನೀನು ಯಾಕೆ ಹತ್ತಿದ್ದು ಇವತ್ತು, ಯಾವತ್ತೂ ಹತ್ತಿಲ್ವಲ್ಲ, ಎಲ್ಲರೂ ಎದುರಿಗೆ ಏನಕ್ಕೆ ಹತ್ತೆ, ಎಲ್ಲರೂ ಏನು ಅಂದ್ಕೊಂಡ್ರು ಏನೋ ಅಂತ ಕೇಳ್ತಾನೇ ಇದ್ದರು. ಅವಳೊಂದು ಹಾಫ್ ದಾರಿವರೆಗೂ ಕೇಳಿದಾಳೆ, ಆಮೇಲೆ ಮಲ್ಕೊಬಿಟ್ಲವಳು. ಮತ್ತು ನಾವು ಮೇಲೆ ಎತ್ಕೊಂಡು ಬಂದಾಗ ಎದ್ದಿದ್ದು. ಏನೂ ಮಾಡೋಕ್ಕಾಗಲ್ಲ, ಅವ್ರು ಸ್ವಲ್ಪ ಅದೇ ಥರನೇ, ಯಾರೇನು ಅಂದ್ಕೊಂಡ್ರೋ ಏನೋ, ಎಲ್ಲರೂ ಬಂದಿದ್ರಲ್ವ ಇವಳು ಹಿಂಗೆ ಹತ್ತು, ಈ ಥರ ಯೋಚನೆ ಮಾಡ್ತಾರೆ. ಬಟ್ ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ, ಯಾರೇನಾದರೂ ಅಂದ್ಕೊಂಡ್ಲಿ ಅದೆಲ್ಲ ಸೆಕೆಂಡರಿ. ನನ್ನ ಮಗಳು ಏನು ಕಳ್ತಿದ್ದಾಳೆ, ನನಗೆ ಅದು ರೀಸನ್ ಗೊತ್ತಾಗಬೇಕಿತ್ತು. ನಂಗೆ ಸ್ವಲ್ಪ ಟೆನ್ಷನ್ ಆಗೋಯ್ತು, ಜೋರಾಗಿ ಅಳ್ತಿದ್ಲು, ಆಯಿತಾ? ನಾನು ಯಾವತ್ತೂ ನೋಡೇ ಇಲ್ಲ ಇವಳು ಈ ಥರ ಹತ್ತಿರೋದು, ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ಅಳ್ತಿದ್ಲು ಅಂತ. 1.5 ಮಂತ್ ವ್ಯಾಕ್ಸಿನ್ ಹಾಕ್ಸಿದ್ವಿ ಅಲ್ವಾ, ಅವಾಗೂ ಹತ್ತಿದ್ಲು, ಅವಾಗೂ ಸ್ವಲ್ಪ ಈ ಥರನೇ. ಬಟ್ ಇಷ್ಟೊಂದು ಕಂಟಿನ್ಯೂಸ್ ಆಗಿ ಹತ್ತಿರಲಿಲ್ಲ. ಬಟ್ ಅವಾಗ ಅಂದರೆ ನಮಗೆ ಮೇ ಬಿ ಪೇಯ್ನ್ ಕಳ್ತಿದ್ದಾಳೆ ಅಂತ ಒಂದು ಏನಂತಾರೆ ಗೊತ್ತಿತ್ತು. ಬಟ್ ಈಗ ಏನು ಕಳ್ತಿದ್ದಾಳೆ ಇವಳು, ನಂಗೆ ನಿಜವಾಗ್ಲೂ ಟೆನ್ಷನ್ ಆಗೋಯ್ತು, ಗೊತ್ತಾ? ನನಗೆ ಆನೆಸ್ಟ್ಲಿ ನನಗೆ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದು. ಬಟ್ ಸ್ಟಿಲ್ ನನಗೆ ಇವಳು ಹತ್ತಾಗ ನಾನು ಅಳ್ತಾ ಕೂತ್ಕೊಂಡ್ರೆ ಹೇಗೆ, ಅವಳ ಕಡೆ ನೋಡ್ಕೋಬೇಕಾಯ್ತು. ಪಾಪ ರಂಜಿತೆ ಫುಲ್ ಎತ್ಕೊಂಡು ಓಡಾಡ್ತಾಯಿದ್ರು ಆ ಕಡೆ ಈ ಕಡೆ. ಸ್ವಲ್ಪ ಜನ ಇದ್ದಿದ್ದ ಕಡೆ ಆಚೆ ಕರ್ಕೊಂಡು ಹೋಗ್ಬಿಡಿ, ಅವಾಗ ಸುಮ್ಮನೆ ಆಗ್ಬೋದು ಅಂತೇಳ್ಬಿಟ್ಟು ಆಚೆ ಕರ್ಕೊಂಡು ಹೋದ್ವಿ ನಾನು ರಂಜಿತ್. ಅವಾಗ ಸುಮ್ಮನೆ ಆದ್ದು. ಮತ್ತು ಅವರು ನಾನು ಇಲ್ಲೇ ನೋಡ್ಕೋತಿರ್ತೀನಿ, ನೀವು ಊಟ ಮಾಡಿಕೊಂಡು ಹೊರಡು ಅಂತ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅವ್ರ ಜೊತೆ ಹೋಗಿ ಊಟ ಮಾಡಿಕೊಂಡು. ಪಾಪ ರಂಜಿತ್ ಊಟನೇ ಮಾಡಲಿಲ್ಲ. ಊಟ ಮಾಡ್ಕೊಂಡು ಬಂದ್ವಿ. ಅವ್ರು ರಿಸೆಪ್ಷನಲ್ಲಿ ಫೋಟೋಸ್ ಎಲ್ಲ ತೆಗಿಸ್ತಿದ್ರು. ವಿಹಮದು ಆರಾಮಾಗಿದ್ಲಂತ ಅವಾಗ. ಏನೂ ಮಾಡೋಕ್ಕಾಗಲ್ಲ ಪಾಪ, ಮಕ್ಕಳೇ ಹಂಗೆ ಅಲ್ವಾ. ಸ್ಟ್ರೇಂಜರ್ಸ್ದು ಭಯ ಇದೆ. ಇನ್ನು 4th ಮಂತ್ ಕಂಪ್ಲೀಟ್ ಆಗಿದೆ ಇವಾಗ, ಅದಕ್ಕೆ ಇದೆ. ನನಗೇನು ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗಿಬಿಟ್ಟಿದೆ. ನನಗೆ ಇವಾಗ ಮಲ್ಕೋಬೇಕಾದ್ರೂ ನನಗೆ ಮೈಂಡಲ್ಲಿ ಅದೇ ಇರುತ್ತೆ, ಏನು ಕತ್ತಿರ್ಬೋದು ಅವಳು ಆ ಥರ, ಏನು ಕತ್ತಿರ್ಬೋದು ಅಂತ, ಈ ಥರ ಎಲ್ಲನ. ಒಬ್ಬೊಬ್ರು ಒಂದೊಂದು ರೀಸನ್ ಹೇಳ್ತಾಯಿದ್ರು, ದೃಷ್ಟಿ ಆಗಿರ್ಬೋದು, ಈ ಥರ ಎಲ್ಲನೂ. ಆ ಥರ ಎಲ್ಲ ಏನಿಲ್ಲ, ಜನ ನೋಡಿ ಹತ್ತಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ 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 ಹೇಳಿ, ನನಗೆ ತಲೆಗುಳ ಬಿಟ್ಟಂಗೆ ಆಗಿಬಿಟ್ಟಿದೆ. ನೀವು ನಂಬಲ್ಲ, ಈಗ ಮನೆಗೆ ಬಂದಮೇಲೆ ಕೆಳಗಡೆ ಹಾಕಿ ಅವಳನ್ನ ಕಂಪ್ಲೀಟ್ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು, ಇವಳಿಗೂ ಡ್ರೆಸ್ ಚೇಂಜ್ ಮಾಡಿದ್ವಿ. ಆರಾಮಾಗಿ ಆಟಾಡ್ಕೊತಿದ್ದಾಳೆ. ಇವಳು ಹೆಂಗಿರ್ತಾಳೆ ಗೊತ್ತಾ? ನಾನು ಯಾವುದೇ ವ್ಲಾಗಲ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ. ಇವಳು ಎಷ್ಟು ಆರಾಮಾಗಿರ್ತಾಳೆ ಅಂದರೆ, ಇವಳನ್ನು ಇಟ್ಕೊಂಡು ನಾನು ಏನು ಕೆಲಸ ಬೇಕಾದರೂ ಮಾಡ್ಬೋದು, ಅಷ್ಟು ಕಂಫರ್ಟಬಲ್ ಆಗಿರ್ತಾಳೆ. ನಾನು ಇವಳು ಇಬ್ಬರೇ ಇದ್ದಾಗ ಇವಳು ಎಷ್ಟು ಆರಾಮಾಗಿರ್ತಾಳೆ ಗೊತ್ತಾ? ಎಲ್ಲೋ ರೇರ್ ಇವಳು ಕ್ರ್ಯಾಂಕಿ ಆಗೋದು. ಆ್ಯಂಡ್ ಇವ್ರ ಅಪ್ಪ ಇದ್ದಾಗೂ ಸಮ್ಟೈಮ್ಸ್ ಕ್ರ್ಯಾಂಕಿ ಆಗ್ತಿರ್ತಾಳೆ. ಬಟ್ ನಾನು ಇವಳು ಇದ್ದಾಗ ಎಷ್ಟು ಆರಾಮಾಗಿರ್ತಾಳೆ ಅಂದರೆ, ನಿಜವಾಗ್ಲೂ ನನಗೆ ಎಷ್ಟೊಂದು ಸತಿ ಎಂಥ ಮಗಪ್ಪ ಇವಳು ಅಂತ ಈ ಥರ ಎಲ್ಲ ಅನಿಸ್ತಿರುತ್ತೆ ಒಂದೊಂದು ಟೈಮು. ಇವಳು ಇಷ್ಟೊಂದು ಸೈಲೆಂಟಾಗಿ, ಇಷ್ಟೊಂದು ಕೋಪ್ರೇಟ್. ನಾನು ಏನಾರ ಕೆಲಸ ಮಾಡಬೇಕಾದ್ರೆ, ವಿಡಿಯೋ ಶೂಟ್ ಇಷ್ಟೊಂದು ಇರ್ತೈತೆ, ಅದೆಲ್ಲ ಮಾಡಬೇಕಾದ್ರೆ ಇವಳು ಎಷ್ಟು ಕೋಪ್ರೇಟ್ ಮಾಡಿದಾಗ ನಿಜವಾಗ್ಲೂ ನನಗೆ ಒಂದೊಂದು ಟೈಮ್ ಅದೊಂಥರ ಎಮೋಷ್ನಲ್ ಫೀಲು. ಎಷ್ಟು ಕೋಪ್ರೇಟ್ ಮಾಡ್ತಾಳಲ್ವ ನನ್ನ ಮಗಳು, ಎಷ್ಟು ಸಪೋರ್ಟಿವ್ ಆಗಿ. ಅವಳಿಗೆ ಏನೂ ಗೊತ್ತಾಗದೇ ಇರ್ಬೋದು, ಬಟ್ ಸ್ಟಿಲ್ ನಾನು ಆ ಥರ ಫೀಲ್ ಮಾಡ್ತಾಯಿರ್ತೀನಿ ಇವಳನ್ನ ನೋಡಿಕೊಂಡು. ನನಗೆ ಎಷ್ಟೇ ಕೆಲಸ ಇದ್ದರೂ ನಂದು ಪಟ ಅಂತ ಮುಗಿಸ್ಕೊಂಡು ಇವಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಮೊಬೈಲ್ ಅಂತೂ ನಾನು ನೋಡೋಕ್ಕೆ ಹೋಗಲ್ಲ. ನಾನು ಮೊಬೈಲ್ ತುಂಬ ಕಡಿಮೆ ಯೂಸ್ ಮಾಡೋದು. ತುಂಬ ಜನ ಮೆಸೇಜಿಗೆ ರಿಪ್ಲೈ ಮಾಡಲ್ಲ, ನೀವು ಏನೂ ಇಲ್ಲ ಹಂಗೆ ಹಿಂಗೆ ಅಂತಿರ್ತೀರ. ನಾನು ಮೊಬೈಲೇ ನೋಡಲ್ಲ ನಿಜವಾಗ್ಲೂ. ಮಲಗಿದ್ದಾಗ ಎಲ್ಲ ಕಮೆಂಟ್ಸು ನೋಡ್ತಾ ಇರ್ತೀನಿ. ಅಷ್ಟೇ ಬಿಟ್ಟರೆ ನಾನು ಆರಾಮಾಗಿದ್ದಾಗ ಇವಳ ಜೊತೆ ಇರಬೇಕು ಅಂತ ಅನ್ನಿಸ್ತಿರುತ್ತೆ. ನನಗೆ ಫ್ರೀ ಟೈಮ್ ಸಿಕ್ಕಿದಾಗ ಇವಳ ಜೊತೆ ಇರಬೇಕು ಅಂತ ಅನಿಸುತ್ತೆ. ಇವಳು ಮಲಗಿ ನಾನು ಫ್ರೀ ಆಗಿದ್ದರೆ ನಾನು ಅವಾಗ ರಿಪ್ಲೈ ಮಾಡಿರ್ತೀನಿ ನಿನಗೆ. ಆರಾಮಾಗಿರ್ತಾಳೆ. ನನಗೆ ನನ್ನ ಟೈಮ್ ನಿಜವಾಗ್ಲೂ ಎಷ್ಟು ಕೋಆಪ್ರೇಟಿವ್ ಗೊತ್ತಾ ಹೇಳು, ನಿಜವಾಗ್ಲೂ ತುಂಬಾ ಖುಷಿ ಟಚ್ಚು ಅನಿಸುತ್ತೆ ಗೈಸ್. ಕಾಣಿಸ್ತಾನೆ ಇಲ್ವಲ್ಲ ನನಗೆ ಇವಳು ಪಾಪ.
ಬಂಗಾರಿ ಓನಲ್ಲೇ 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 ಬಂಗಾರಿ. ನೀನು ಬುದ್ಧಿ ಬಂದಾಗ ಈ ವಿಡಿಯೋ ಎಲ್ಲ ನೋಡ್ತೀಯಲ್ವಾ? ಓಕೆ ಗೈಸ್, ನಾನು ಈಗ ಮಲ್ಕೋತೀನಿ ಮೇಕಪ್ ರಿಮೂವ್ ಮಾಡಿಬಿಟ್ಟು. ಇಷ್ಟೊತ್ತು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ, ಕಳಿಸಿದ್ದೀನಿ ಅವ್ರಿಗೆ. ಅರೌಂಡು 11:50 12 ಆಗಿತ್ತು ಅವ್ರಿಗೆ ಕಳಿಸಿ. ಮಲ್ಕೋತೀನಿ ಇವಾಗ. 12:15 ಆಗಿದೆ. ಇಲ್ಲೇ ಕುತ್ಕೊಂಡು ಎಡಿಟ್ ಮಾಡಿದೆ. ಅಲ್ಲಿ ಎಡಿಟ್ ಅಂದರೆ ವಾಯ್ಸ್ ಓವರ್ ಕೊಡಬೇಕಲ್ವಾ, ವಿಹ ಎದ್ಬಿಡ್ತಾಳೆ ಅಂತ. ಇವಾಗ ಅಲ್ಲೇ ಹೋಗ್ಬಿಟ್ಟು ವಿಹ ಮಾತ್ರ ಮಲ್ಕೋಬೇಕು. ಗುಡ್ ನೈಟ್. ಮತ್ತು ಬೆಳಿಗ್ಗೆ ಸಿಗ್ತೀನಿ. ಆ್ಯಕ್ಚುಲಿ ರಂಜಿತ್ ಹತ್ರನೂ ಫೋನ್ ಮಾಡಿ ಇಷ್ಟೊತ್ತು ಅದನ್ನೇ ಮಾತಾಡ್ತಿದ್ದೆ, ಏನು ಕತ್ತಿರ್ಬೋದು ಅವಳು, ಏನು ಕತ್ತಿರ್ಬೋದು ಅಂತ. ಸ್ಟಿಕ್ಕರ್ ಬಂದುಬಿಡ್ತು. ಗೊತ್ತಿಲ್ಲ ಅಂತಿದ್ರು ಅವರು. ಅದೇ ಜನ ನೋಡೇ ಎದ್ರುಕೊಂಡಿರ್ತಾಳೆ ಅಷ್ಟೇ ಅಂತ ಅಂತಿದ್ರು. ಏನಿಲ್ಲ. ಇವಾಗ ಯಾವುದೋ ಫ್ಲಿಪ್ಕಾರ್ಟ್ದು ನೋಟಿಫಿಕೇಷನ್ ಬಂದಿದೆ, ಆರ್ಡರ್ ಡೆಲಿವರ್ಡ್ ಅಂತ. ಬಟ್ ನಾನು ಅದನ್ನು ಓಪನ್ ಮಾಡಿಲ್ಲ. ಬೆಳಿಗ್ಗೆ ಓಪನ್ ಮಾಡೋಣ, ನಿಮ್ಮ ಜೊತೆನೇ ನಾನು ಓಪನ್ ಮಾಡ್ತೀನಿ. ಗುಡ್ ನೈಟ್. ಬೆಳಿಗ್ಗೆ ಸಿಗ್ತೀನಿ. ಇಲ್ಲಿ ವಿಹಮ್ಮ ನೋಡಲಿ, ನೋಡಿ ಇಲ್ಲೆಲ್ಲ ಮಾಡ್ಕೊಂಡಿರೋದು. ಅವಳಿಗೆ ಏನು ಗೊತ್ತಾ, ರಾಕರಲ್ಲಿ ಹಾಕಿದ್ದೆ ಒಂದು 10 ಮಿನಿಟ್ಸು. ಪಾಪ ಅವಳಿಗೂ ಬ್ಯಾಕ್ ಪೇನ್ ಬರುತ್ತೆ ಅಂತ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂದಿತ್ತು ಅಂದಲ್ವಾ, ಅದನ್ನು ಓಪನ್ ಮಾಡೋಣ ಇವಾಗ. ವಿಹಮ್ಮ ಮಮ್ಮಿ ಬ್ಲಾಗ್ ಮಾಡ್ತಿಲ್ವಾ? ಇದನ್ನು ಓಪನ್ ಮಾಡಬೇಕು. ಆ್ಯಂಡ್ ಇದು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಹಸಿಕಾಳು ಹಾಕ್ಬಿಟ್ಟು, ಹಸೆಂಡೆಕಾಳು ತೊಗೊಂಡು ಬಂದಿದ್ರಲ್ವ ರಂಜಿತ್ ಲಾಸ್ಟ್ ವಾಗಲ್ಲಿ ತೋರಿಸಿದ್ದೆ. ಸುಲಿಬೇಕು ಇವಾಗ ಇದನ್ನು. ರಂಜಿತ್ ಇನ್ನೂ ಬಂದಿಲ್ಲ ನೋಡಿ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಏನು ಆರ್ಡ್ರ್ ಮಾಡಿದ್ದೆ ಅಂತ. ನನ್ನ ಮಗಳೇ ಕಳಿಸ್ತಾವಳ, ಯಾರೇ ಕಳಿಸ್ತಿಲ್ಲ. ಈಗಮ್ಮ ಇಲ್ಲಿ ಮಮ್ಮಿ ಪಾರ್ಸಲ್ ಓಪನ್ ಮಾಡ್ತಾರೆ ಈಗ. ನಂಗೆ ಇದೆಲ್ಲ ಏನಕ್ಕೆ ಹಾಕ್ಕೊಡ್ತಾರೋ ಅಂತ. ಮುಂಚೆ ಎಲ್ಲ ಏನೇ ಆರ್ಡ್ರ್ ಮಾಡಿದ್ರು ಸೀರಿಯಸ್ಲಿ ನಾನು ಸುಮಾರು ಬ್ಲಾಗಲ್ಲಿ ಹೇಳ್ಕೊಂಡಿದ್ದೀನಿ, ಅದನ್ನು ಅನ್ಪ್ಯಾಕ್ ಮಾಡಿ ನೋಡೋವರೆಗೂ ಸಮಾಧಾನ ಇರ್ತಿರ್ಲಿಲ್ಲ. ಬಟ್ ಇವಾಗ ಆನೆಸ್ಟ್ಲಿ ಎಕ್ಸೈಟ್ಮೆಂಟೇ ಇಲ್ಲ. ಹೇಗೆ ಬಂದಿದೆ ನೋಡೋಣ. ವೀಹನ್ ಬಟ್ಟೆಗೆ ಆರ್ಡ್ರ್ ಮಾಡ್ತೀನಲ್ವ, ಅವಳಿಗೆ ಮಾತ್ರ ಇರುತ್ತೆ ಅಷ್ಟೇ. ಬಿಟ್ಟರೆ ನಂದಾಗಿರ್ಬೋದು, ಮನೆಗಾಗಿರ್ಬೋದು, ಇದೆಲ್ಲ ಏನು ಅಷ್ಟಿರಲ್ಲ. ಹಾಂ, ಚೆನ್ನಾಗಿದೆ ಆ್ಯಕ್ಚುಲಿ. ಏನಂದರೆ ಪಾತ್ರೆ ಎಲ್ಲ ವಾಶ್ ಮಾಡೋದಕ್ಕೆ ಲಿಕ್ವಿಡ್ ಹಾಕೊಳ್ಳೋದಕ್ಕೆ ಒಂದು ಬಾಕ್ಸ್ ಬೇಕಿತ್ತು ನನಗೆ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನನಗೆ ನನ್ನ ಹಸ್ಬೆಂಡ್ ಸಜೆಸ್ಟ್ ಮಾಡಿದ್ದು, ಈ ಥರ ಆರ್ಡ್ರ್ ಮಾಡ್ಕೊಂಡು ಇಟ್ಕೋ, ಅದು ಮನೇಲೆಲ್ಲ ಮಾಮೂಲಿ ಬಾಕ್ಸಲ್ಲಿ ಹಾಕೋತೀವಲ್ವ ಸೋಪು ಎಲ್ಲ, ಏನದು ಮಿಕ್ಸ್ ಹಾಕೊಂಡಿದ್ಯಲ್ವ ಅಂತ ಅಂದ್ಬಿಟ್ಟು ಇದನ್ನು ನನಗೆ ಗೊತ್ತಿರಲಿಲ್ಲ ಈ ಥರನೂ ಇದೆ ಅಂತ. ಇದರಲ್ಲಿ 2 ಸ್ಪೇಸ್ ಇರುತ್ತೆ. ಇದರಲ್ಲಿ ಬೇಕಾದರೆ ನೀವು ಲಿಕ್ವಿಡ್ ಹಾಕ್ಕೋಬೋದು ಪಾತ್ರೆ ವಾಶ್ ಮಾಡೋದಕ್ಕೆ. ವಿಮ್ ಲಿಕ್ವಿಡ್ ನೀವು ಯಾವ್ದು ಬಳಸ್ತಿದ್ದೀರೋ ಅದನ್ನು. ನಾನು ಯೂಶ್ವಲಿ ಪ್ರಿಲ್ ಅವ್ರು ಬಳಸ್ತೀನಿ. ಪ್ರಿಲ್ ಲಿಕ್ವಿಡ್ ಈ ಕಡೆ ಹಾಕೊಂಡ್ರೆ, ಈ ಕಡೆ ಹ್ಯಾಂಡ್ ವಾಶ್ ಹಾಕ್ಕೋಬೋದು. ನೋಡಿ ಈ ರೀತಿ ಕನೆಕ್ಟರ್ ಇರುತ್ತೆ, ಆಯಿತಾ. ಆ್ಯಂಡ್ ಇನ್ನೊಂದು ಇದು ಈ ರೀತಿ ಕ್ಲೋಸ್ ಮಾಡೋದು ಒಂದು ಕ್ಯಾಪ್ ಕೊಟ್ಟಿದ್ದಾರೆ, ಅದು ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ನಾವು ಹಿಂಗೆ ಇದನ್ನು ಪ್ರೆಸ್ ಮಾಡಿದಾಗ ಲಿಕ್ವಿಡ್ ಆಚೆ ಬರುತ್ತೆ. ಇಲ್ಲಿ ಹೋಲ್ ಕೊಟ್ಟಿದ್ದಾರಲ್ವ, ಆಚೆ ಬರುತ್ತೆ. ನಾವು ಹಿಂಗೆ ಇಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು. ಯೂಶ್ವಲಿ ಗೊತ್ತಿರುತ್ತೆ ಅನಿಸುತ್ತೆ, ಇದು ತುಂಬಾ ದಿನಗಳಾಯಿತು ಮಾರ್ಕೆಟಿಗೆ ಬಂದು. ಪ್ರೆಸ್ ಮಾಡಿ ಎತ್ಕೊಂಡು ವಾಶ್ ಮಾಡೋದು. ಚೆನ್ನಾಗಿದೆ ನೋಡಿ, ಇದ್ರಾಗ ಹೋಗುತ್ತಿದ್ದು ಪ್ರೆಸ್ ಮಾಡಿದಾಗ. ಆ್ಯಂಡ್ ಇದು ಹ್ಯಾಂಡ್ ವಾಶ್ ಹಾಕೋತೀನಿ. ಇದನ್ನು ನೋಡೋಣ ವರ್ಕ್ ಆಗುತ್ತಾ ಅಂತ. ಇದೇನು ಪ್ರೆಸ್ ಮಾಡಿದ್ರೆ ಹಿಂಗೆ ಆಗ್ತಿಲ್ಲ. ನೋಡೋಣ ಇರಿ. ಆಗ್ತಿದೆ ಇಷ್ಟೇ. ಚೆನ್ನಾಗಿದೆ ಅಲ್ವಾ? ನಾವು ಯೂಶ್ವಲಿ ಅಡುಗೆ ಮನೆಯಲ್ಲೆಲ್ಲ ಮೆಸ್ಸಿ ಮಾಡ್ಕೊಳ್ಳೋದಕ್ಕಿಂತ ಇದು ಬೆಸ್ಟ್. ಕಲರ್ ತುಂಬ ಆಪ್ಷನ್ಸ್ ಇತ್ತು, ನಾನು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಬಟ್ ಈ ಸ್ಪಾಂಜ್ ಕೂಡ ಅದರಲ್ಲೇ ಕೊಟ್ಟಿದ್ದಾರೆ. ಲಿಂಕ್ ನಾನು ಮಿನಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನಲ್ವ, ಆವಾಗ ಶೇರ್ ಮಾಡ್ತೀನಿ.
ಆದರೆ ಇದೇ ವ್ಲಾಗಲ್ಲೇ ಅಟ್ಯಾಚ್ ಟ್ಯಾಗ್ ಮಾಡಿರ್ತೀನಿ, ಕೆಲವೊಂದು ಪ್ರಾಡಕ್ಟ್ ತೊಗೊಳಲ್ಲ, ಹಂಗಾಗಿ ಇವಾಗ ಈ ಕಾಳನ್ನ ಸುಲಿದು ನಾನು ಸಾಂಬಾರು ಮಾಡಬೇಕು. ಟೈಮ್ ಆಲ್ರೆಡಿ 1:30. ಹಾಯ್ ಮಾಡು ಬಂಗಾಡಿ. ಏನದು ನೀವು ಹೆಲ್ಮೆಟ್ ಹಳೆದಲ್ಲಿ ಹೆಲ್ಮೆಟ್ ಧರಿಸಿ ಪ್ರಯಾಣಿಗೆ ಪ್ರಯಾಣ ಮಾಡಿ. ಅಲ್ಲ, ಹಳೆ ಹೆಲ್ಮೆಟ್ ಅಲ್ರಿ, ಹಳೆದಾಯ್ತು ಬಿಸಾಕ್ದೆ. ಹಳೆದಾಗಿದೆ ಯಾರು ಬಿಸಾಕ್ತಾರ? ಕರೆಕ್ಟಾಗಿ ಹೇಳ್ರಿ. ನಿಜ. ಎಲ್ಲಾರ ಕಳ್ಕೊಂಡ್ರ? ಹೇಳಿ ಚೆನ್ನಾಗಿದೆ. ಚೆನ್ನಾಗಿದೆ. ಎಷ್ಟು ಕೊಟ್ರಿ? ಎಲ್ಲ ಹೇಳ್ಬೋದು ರೇಟು. ಏನಾಗಲ್ಲ ಹೇಳ್ರಿ, ರೇಟ್ ಎಲ್ಲ ಏನಾಗಲ್ಲ ಹೇಳ್ರಿ. ತುಂಬ ಕಾನ್ಫಿಡೆನ್ಷಿಯಲ್ ಕೇಳಿಲ್ಲ. ಓ, ಏನು ಕಾನ್ಫಿಡೆನ್ಷಿಯಲ್? ಹೆಲ್ಮೆಟ್ ರೇಟು ಹೆಂಗಿದೆ? ಚೆನ್ನಾಗಿತ್ತಲ್ವಾ? ಚೆನ್ನಾಗಿದೆ, ಬಟ್ ಇದಕ್ಕಿಂತ ಹಳೇದೇ ಚೆನ್ನಾಗಿತ್ತು. ಹೌದಾ? ಎಷ್ಟು ಕೊಟ್ರಿ ಹೇಳ್ರಿ? ಟೀ ಶರ್ಟ್ ಎಲ್ಲ ನೆನ್ಸ್ಕೊಂಡು ಬಂದಿದ್ದೀರಾ ಫ್ರೆಶ್ ಅಪ್ ಹಾಕೋಗಿ. ಎಷ್ಟು ಕೊಟ್ರಿ ಹೇಳ್ರಿ? ನಾನು ಅಷ್ಟೊಂದು ಕೊಡ್ತಾರೆ ಹೆಲ್ಮೆಟ್ಗೆ. ಇವಳು ನೋಡ್ಬೇಕು ಅನ್ಸ್ಲಿಲ್ವಾ ನಿಮ್ಗೆ? ಬೆಳಿಗ್ಗೆಯಿಂದ 4 ಗಂಟೆಗೆ ಬಂದಿದ್ದೀರಾ? ಹೋಗಿತ್ತಾಳೆ. ಇವಾಗ್ಲ ಡ್ಯಾಡಿ ಬರೋದ್ ನೀನು? ಮಮ್ಮಿ ಒಂದೇ ಮಾಡ್ಕೊಂತ ಇತ್ತು, ಇನ್ನ ಮಮ್ಮಿ ಊಟ ಮಾಡಿಲ್ಲ ಪಾಪ ಮಮ್ಮಿ ಅಂತ. ಯಾವ್ದು ಅದು ಅವಳ್ದೇ ವರ್ಸಿ ಹಂಗಾಗಿದೆ. ಇವಾಗ ಸ್ನಾನ ಮಾಡಿಸ್ತೀನಿ ಹೇಳು. ಮಾಡಿಸ್ಬೇಕು. ಆಚೆ ಕರ್ಕೊಂಡು ಹೋಗ್ತಿರಲ್ವಾ ನೀವು ಇವಾಗ ನಮ್ಮನ್ನ? ನೈಟು 4 ಗಂಟೆ ಮೈಕೊಂಡು 5 ಗಂಟೆ ಇದ್ದೀವಿ. ಅದ್ ನಿನ್ನಿದು, ನಾವೇನ್ ಮಾಡಕ್ಕಾಗಲ್ಲ. ನಾವು ನಮ್ಮ ಮಮ್ಮಿ ನೋಡ್ದೆ ನೈಟ್ ಕೇಳ್ತೀನಿ ಇವಾಗ. ಡ್ಯಾಡಿ ಚಿನ್ನಮ್ಮ, ಡ್ಯಾಡಿ ನೈಟ್ ಫುಲ್ಲು ಜಾಗರಣೆ ಮಾಡಿದ್ದಾರೆ. ನೀವು ಡ್ಯಾಡಿ ಪಚ್ಚಬೇಕು, ಔಟಿಂಗ್ ಕರ್ಕೊಂಡು ಹೋಗ್ಬೇಕು ನೀವು. ಅವಳು ಪಾಪ ಡೈಲಿ ಮನೇಲಿ ಇದ್ದು ಅವಳಿಗೂ ತಲೆ ಕೆಟ್ಟೋಗಿರುತ್ತೆ. ಬುಧವಾರ ಕರ್ಕೊಳ್ಳಲ್ಲ? ನೋ, ಬುಧವಾರ ಯಾಕ್ರಿ? ಬುಧವಾರ ರಜಾನ ನಿಮ್ಗೆ? ಶನಿವಾರ ಕರ್ಕೊಂಡು ಬುಧವಾರ ರಜಾನ ನಿಮ್ಗೆ? ಬೀಗ್ರೂಟಕ್ಕೂ ರಜಾ ಹಾಕಿದ್ದೀರಾ? ನಮ್ಮ ಮದುವೆಗೂ ಇಷ್ಟೊಂದು ರಜಾ ಹಾಕಿದ್ರಲ್ವ ನೀವು? ಅವ್ರ ಕ್ಲೋಸ್ ಫ್ರೆಂಡ್ ತಂಗಿ ಮದುವೆ, ಅದಕ್ಕೆ ಇಷ್ಟೊಂದು ರಜಾ. ಯಾರೋ ಡೋರ್ಲ ವಿಹಾನ ಮತ್ತೆ ನಾನು ತೊಡೆ ಮೇಲೆ ಹಾಕ್ಕೊಂಡೆ. ಅಷ್ಟು ಕಳ್ಳ ಸುಲ್ದಿ ನಾನು ಸಾಂಬಾರು ಬೇಗ ಮಾಡಿಕೊಂಡೆ. ಈ ಮಸಾಲೆ ಸಾಂಬಾರೆಲ್ಲ ಬೇಗನೆ ಆಗೋಗ್ಬಿಡುತ್ತೆ, ಅಂದರೆ ವಿತಿನ್ 15 ಮಿನಿಟ್ಸಲ್ಲೆಲ್ಲ ಮಾಡ್ಕೊಬಿಡ್ಬೋದು. ಅಂದರೆ ಮಸಾಲೆ ಕೂಡಿಸಿ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಅದ್ರ ಪಡೆಗೆ ಅದು ವಿಜಿಲ್ ಹೊಡ್ಕೊಳ್ಳುತ್ತೆ, ಆಮೇಲೆ ನಾವು ಆಫ್ ಮಾಡ್ಕೊಬೋದು. ಆ್ಯಂಡ್ ರಂಜಿತ್ ಕೂಡ ಊಟ ಬೇಡ ಅಂತ ಅಂದರು, ಬಟ್ ಸ್ಟಿಲ್ ನಾನು ಊಟ ಮಾಡಲೇಬೇಕು ನೀವು ಅಂತೇಳಿ 2 ಚಪಾತಿ ಮಾಡಿಕೊಟ್ಟಿದ್ದೆ. ಅದ್ರ ಮೇಲೆ 1-2 ಎಗ್ ಕೂಡ ಹಾಕ್ಕೊಟ್ಟಿದ್ದೆ. ತಿಂದರು ಅವರು. ಫಸ್ಟ್ 1 ಚಪಾತಿ ತಿಂತೀನಿ ಅನ್ನೋದ್ಬಿಟ್ಟು ಅವರು ಹೇಳಿದ್ದು ನನಗೆ. ನಾನು ಅದಕ್ಕೆ ದೊಡ್ಡದಾಗಿ ಮಾಡಿದ್ದೆ ಚಪಾತಿ. 1 ತಿಂತಾರಲ್ಲ ದೊಡ್ಡದು ಮಾಡೋಣ ಅಂತೇಳಿ. ಮತ್ತು ಅವರು ಚೆನ್ನಾಗಿರೋದು ನೋಡಿ ಇನ್ನೂ ಒಂದು ಹಾಕ್ಸ್ಕೊಂಡು ತಿಂದರು. ಅವ್ರಿಗೆ ಈ ರೀತಿ ಹಸಿ ಕಾಳು ಸಾಂಬಾರು ಅಂದರೆ ತುಂಬಾ ಇಷ್ಟ. ಸೊ ಅವ್ರು 2 ಚಪಾತಿ ತಿಂದರು, ನಾನು ಮತ್ತೆ 2 ಚಪಾತಿ ಸಪ್ರೇಟ್ ಮಾಡಿಕೊಂಡು ಊಟ ಮಾಡಿದೆ. ಸಾಂಬಾರು ತುಂಬಾ ಚೆನ್ನಾಗಿತ್ತು. ಹಸಿ ಕಾಳು ಸಾಂಬಾರು ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ತುಂಬ ಚೆನ್ನಾಗಿತ್ತು. ನಾನು ಮೇಯ್ನ್ ಚಪಾತಿ ಮಾಡೋ ತವನ ಚೇಂಜ್ ಮಾಡಬೇಕು, ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಕ್ಯಾಸ್ಟ್ ಐರನ್ ತೊಗೋಬೇಕು. ನಾನೊಂದು ಮಿಂತ್ರದಲ್ಲಿ ನೋಡಿ ಇಟ್ಕೊಂಡಿದ್ದೀನಿ, ಇಂಡಸ್ ವ್ಯಾಲಿ ಅವ್ರದ್ದು. ಅದನ್ನು ಆದಷ್ಟು ಬೇಗ ಮೇ ಬಿ ಆಫರ್ ಬರುತ್ತೇನೋ ಅಂತೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ಬಂದಿದ್ದ ತಕ್ಷಣ ಆರ್ಡ್ರ್ ಮಾಡಿ ತೊಗೋಬೇಕು ಅದನ್ನು. ಲಿಕ್ವಿಡ್ ಕೂಡ ನನಗೆ ಎಷ್ಟು ಬೇಕೋ ಅಷ್ಟು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.